ಮನೆ ಮೇಲೆ ಮಸ್ತ ಕುಂಬಳಕಾಯಿ ಬಿಟ್ಟವಿ. ಕುಂಬಳಕಾಯಿ ಪಲ್ಯ ಎಲ್ಲ ಮಾಡ್ಕೊಂಡು ತಿಂದ್ವಿ. ಸಿಹಿ ಪಲ್ಯ ಖಾರದ ಪಲ್ಯ ಎಲ್ಲನ. ಮತ್ತೆ ಇದು ಕುಂಬಳಕಾಯಿ ಹಲ್ವಾ ಒಂದು ಮಾಡ್ಬೇಕು. ನನಗೆ ಕುಂಬಳಕಾಯಿ ಹಲ್ವಾ ಮಾಡಕ್ ಬರಲ್ಲ. ಈ ಫೋನಿಗೆ ನೋಡ್ತೀನಿ ಕುಂಬಳಕಾಯಿ ಹಲ್ವಾ ಮಾಡೋದು ಹೆಂಗೆ ಅಂತ ನೋಡ್ಕೊಂಡು ಒಂದಿಷ್ಟ ಕುಂಬಳಕಾಯಿ ಹಲ್ವಾ ಮಾಡ್ತೀನಿ. ಮನೆ ಬಾಗ್ಲ ಹೊಡೆದ್ಬಿಟ್ಟು ಎಕ್ಕಡಿಕ್ ಬೇಕು ಅಕ್ಕಡಿಕೆ ಹೋಗ್ತಾಳೆ. ಮನೆ ತವ ಇರೋಣ ಏನನ್ನ ನೋಡ್ಕೊಂಬನ ಎಲ್ಲ ಬಂದು ಕುಂಬಳಕಾಯಿ ಕತ್ಕೊಂಡು ಹೋಗ್ತಾರೆ. ನೋಡ್ಕೊಂಬನ ಅನ್ನಂಗಿಲ್ಲ. ಊರು ಕೇರಿ ತಿರ್ಕೊಂಡು ಫೋನ್ ನೋಡ್ಕೊಂಡು ಕುತ್ಕೊಂಡ್ಬಿಡ್ತಾಳತ್ತ. ನಾನು ಹೇಳಿಲ್ವೆ ನೋಡು ಅಲ್ಲೇ ಫೋನ್ ಹಿಡ್ಕೊಂಡು ಕುಂತ್ಬಿಟ್ಟವಳ ಹಂಗೇನೆ. ಯಾತ ಒಂದು ಬೇಸಿಕ್ಕಿ ಅಲ್ಕಣಿ ನಿಂಗೆ ಬೆಳಗ್ಗೆ ಏನು ಕೆಲಸ ಇಲ್ವೇ? ಒಂಚೂರು ತಿಂಡಿ ಮಾಡಿ ಅಡ್ಗೆ ಗಿಡ್ಗೆ ಮಾಡೋಣ ನಮ್ಮಂಗಿಲ್ಲ. ಫೋನ್ ಹಿಡ್ಕೊಂಡು ಕುತ್ಕೊಂಡ್ಬಿಡ್ತಾಳ ಹಂಗೇನೆ. ಗಂಡ ಹತ್ಲಾಗೆ ಕೆಲ್ಸಕ್ಕೆ ಹೋಗ್ತಿದಂಗೇನೆ. ಅತ್ತೆ ನಾನೇನು ಫೋನಿಗೆ ಯಾಕೆ ರೀಲ್ಸ್ ಏನು ನೋಡ್ತಿಲ್ಲ. ನಮ್ಮ ಮನೆಗೆ ಮೇಲೆ ಕುಂಬಳಕಾಯಿ ಮಸ್ತಾಗಿ ಬಿಟ್ಟಿದ್ವಲ್ಲ, ಅದಕ್ಕೆ ಕುಂಬಳಕಾಯಿ ಹಲ್ವಾ ಮಾಡೋಣ ಅಂತಾನ ಫೋನಾಗ ನೋಡ್ತಾ ಇದೀನಿ. ಯಾಕೆ ಆಲಪ್ಪನ ಮಂತಕ್ಕೆ ಹೋಗ್ತೀಯಾ? ಯಾಕೆ ಹೋಗ್ತೀಯ ಈಗ ಆಲಪ್ಪನ ಮಂತಕ್ಕೆ? ಹಾಲ ಬೆಳಗ್ಗೆನೆ ಇಸ್ಕೊಂಡ್ ಬಂದಿದ್ದೀನಿ. ಅತ್ತೆ ನಾನು ಆಲಪ್ಪ ಮಂಟಕ್ಕೆ ಹೋಗ್ತೀನಿ ಅಂದಿಲ್ಲ, ನಾನು ಕುಂಬಳಕಾಯಿ ಹಲ್ವಾ ಮಾಡ್ತೀನಿ ಅಂದಿದ್ದು. ಯಾಕೆ ಇನ್ನೊಂದಿಟ್ಟು ಹಾಲು ಇಸ್ಕೊಂಬತ್ತೀಯಾ? ಯಾಕೆ ಹಾಲು ಕಾಯಿಸಿ ಬೆಕ್ಕಿಗೆ ಕಕ್ಕೆ ಇಸ್ಕೊಂಬಂದಿಲ್ಲ ಬೆಳಗ್ಗೆ ನಾನು ಅದ್ಲೆ ಕಾಪಿ ಮಾಡ್ಕೊಂಡು ಕುಡಿ ಖಾಲಿ ಮಾಡು. ಯಾಕ ಅಷ್ಟು ಇಸ್ಕೊಂಬತ್ತಾಳ ಹಾಲ ಅವನನ್ನ ದುಡ್ಡು ಕೊಡೋಣ ಅವನಿ ಅಂತಾನ. ಅಯ್ಯೋ ಇವತ್ತಿಗೆ ಹೆಂಗ್ ಹೇಳೋಣಪ್ಪ ನಾನು. ನಾನು ಆಲಪ್ಪನ ಮಂಟಕ್ಕೆ ಹೋಗ್ತೀನಿ ಅಂದಿಲ್ಲ, ಮೊಬೈಲ್ ನೋಡ್ಕೊಂಡು ಕುಂಬಳಕಾಯಿ ಹಲ್ವಾ ಮಾಡೋದು ನೋಡ್ತಿದ್ದೆ. ಯಾಕೆ ಕುಂಬಳಕಾಯಿ ಅಲ್ವಾ? ಕುಂಬಳಕಾಯಿ ಅಲ್ವಾ ಮಾಡೋದನ್ನ ಮೊಬೈಲಾಗ ನೋಡ್ಕೋಬೇಕೆ? ಯೋನ್ ಬತ್ತೈತೆ ನಿನಗೆ? ಯೋನೊಂದು ಬದುಕು ಮಾಡಕ್ ಬರಲ್ಲ, ಒಂದು ಅಡುಗೆ ಕೆಲಸ ಮಾಡಕ್ ಬರಲ್ಲ, ಮನೆ ಬದುಕು ಕಚ್ಕಟ್ಟಾಗಿ ಮಾಡಲ್ಲ. ಕುಂಬಳಕಾಯಿ ಅಲ್ವಾನ ಮೊಬೈಲ್ ನೋಡ್ಕೊಂಡು ಮಾಡ್ತಾಳಂತೆ. ನಾನು ಮಾಡ್ತೀನಿ ನೋಡು ಕುಂಬಳಕಾಯಿ ಅಲ್ವಾನ ಹೆಂಗ್ ಮಾಡ್ತೀನಿ. ಅತ್ತೆ ನೀನೆಂದನ ಕುಂಬಳಕಾಯಿ ಹಲ್ವಾ ಮಾಡಿದ್ದೆ? ಕಿರ್ಚಿ ನಿಧಾನಕ್ಕೆ ಹೋಳೆ. ನಾನೇನು ಕುಂಬಳಕಾಯಿ ಹಲ್ವಾ ಮಾಡಿಲ್ಲ. ಮಾಡೋರು ಹೆಂಗ್ ಮಾಡ್ತಾರೆ ಅಂತ ನಾನು ನೋಡಿದ್ದೀನಿ. ನಾನು ಮಾಡ್ತೀನಿ ನೋಡು. ನೀನೇನು ಮೊಬೈಲಾಗ ನೋಡ್ಕೊಂಡು ಮಾಡೋದು? ನಡೆಯುತ್ತೆ, ನಾನು ಬರ್ತೀನಿ, ಇಬ್ರು ಸೇರ್ಕೊಂಡು ಮಾಡೋಣ. ಯಾತು ಬೇಡ, ನೀನು ಇಲ್ಲೇ ಕುತ್ಕೊಂಡು ಅದ್ನೇ ಮೊಬೈಲೇ ನೋಡು. ನಾನು ಹೆಂಗ್ ಮಾಡ್ಕೊಡ್ತೀನಿ ಕಮ್ಮ ಅಂತಾನ ತಿಂದ್ಬಿಟ್ಟು ಹೇಳು ಅಲ್ವನ ಹೆಂಗೈತೆ ಅಂತಾನ. ಸರಿ ಕಣತ್ತೆ ಆತು. ಆಮೇಲಿಂದ ಏನಿಲ್ಲ, ಚೆನ್ನಾಗಿ ಹೆಚ್ಚಾಗೆ ಮಾಡ್ತೀನಿ. ಮಾಡಿ ಆ ಗುಂಡಮ್ಮನ ಸಾಸೆ ಮತ್ತಿಂದ ಲಸ್ಮಕ್ಕ ಜಯಮ್ನು ಕರಿತೀನಿ ಕಣೆ. ಆ ಜಯಮ್ನು ಲಸ್ಮಕ್ನು ಅವತ್ತ ಕುಂಬಳಕಾಯಿ ಕಿತ್ಕೊಂಡು ಹೋಗಕ್ ಬಂದಿದ್ರು. ಕುಂಬಳಕಾಯಿನ ಇದ್ರೆ ಕರ್ದು ಕೊಡ್ಬೇಕಂತೆ. ಅವರು ಕಿತ್ಕೊಂಡು ಹೋಗಕ್ ಬಂದು ಸೊಂಟ ಮರಾಕೊಂಡು ಹೋದ್ರು. ಅವ್ರನ್ನ ಕರೆದು ಎಲ್ಲಾರ್ಗು ಒಂದೊಂದು ಇಟ್ಟ ಕೊಡ್ತೀನಿ. ಆ ಗುಂಡಮ್ಮ ಏನಂದ್ರೆ ನಾನು ಮಲ್ತಕ್ ಹೋದ್ರೆ ಕಾಫಿ ಕುಡಿದಲೆ ಏನಾರ ತಿಂಡಿ ಪಂಡಿ ಮಾಡ್ದಿದ್ದೆ ಕೊಟ್ಟು ತಿನ್ನಿಸ್ತಾ ಕಳ್ಸೋದಿಲ್ಲ ಕಣೆ. ನಮ್ಮನೆಗೆ ಹೆಂಗೋ ಬೆಳೆದಿದೀವಲ್ಲ, ಒಂದಿಟ ಮಾಡಿ ಅವ್ರನ್ನ ಕರೆದು ಕೊಡೋಣ ಹೆಂಗ? ಕಣತ್ತೆ ಆತು. ಸರಿ ನೀವು ಮಾಡೋಗ್ರಿ. ಹಂಗ ಒಂದ್ ಸ್ವಲ್ಪ ಹೊತ್ತು ಮೊಬೈಲ್ ನೋಡಕ್ಕೆ ಟೈಮ್ ಸಿಕ್ತು. ಹಂಗ ಮಧ್ಯಾಹ್ನದ ಅಡಿಗೆ ಮಾಡೋದು ತಪ್ಪತ್ತ. ಹಂಗ ನಮ್ಮ ಅತ್ತೆನೆ ಮಾಡ್ತೀನಿ ಅಂದೈತಿ. ಒಳ್ಳೇದಾತು. ಯಾಕೆ ಅದು ಆ ಕಡೆ ತಿರ್ಕೊಂಡು ಓನೇ ಹೇಳ್ತೀಯ? ನನಗೆ ಕೇಳಲ್ಲ ಅಂತಾನ. ಅದೇ ಅದು ಓನಿಲ್ಲ, ಅದೇನೆ ಎಲ್ಲ ಅದು ಕುಂಬಳಕಾಯಿ ಬೆಳಗ್ಗೆ ಕಿತ್ತಿಕ್ಕಿರೋದು ಅಲ್ಲೇ ಐತಿ. ತುರ್ಕೊಂಡು ಇದನ್ನ ಸಕ್ಕರೆ ಗೋಡಂಬಿ ದ್ರಾಕ್ಷಿ ಎಲ್ಲ ತುಪ್ಪದೆಲ್ಲ ಡಬ್ಬಿ ಅಲ್ಲೇ ಅವಿ. ತಕೊಂಡು ಹಾಕ್ರಿ ಅಂತ ಹೇಳ್ತಿದ್ದೆ. ನಾನೇನು ಇವತ್ತು ಹೊಸ್ತಾಗ ಹೋಗ್ತೀನಿ ಅಡಿಗೆ ಮನೆಗೆ. ನಾನು ಅಡಿಗೆ ಮನೆಗೆ ಅಡಿಗೆ ಮಾಡಿದ್ಮೇಲೆ ನೀನು ಬಂದಿರೋದು. ನೀನೇನು ನಂಗೆ ಹೇಳ್ಕೊಡ್ಬೇಡ, ನಾನೆಲ್ಲ ಮಾಡ್ತೀನಿ. ಕುತ್ಕೊಂಡು ನೋಡು ನಿನ್ ಮೊಬೈಲ್. ಸರಿ ಕಣತ್ತೆ ಆತು, ನೀವು ಹೋಗಿ ಮಾಡೋಗ್ರಿ. ನಾನು ಹೋಗಿ ಗುಂಡಕ್ಕನೂ ಲಸ್ಮಕ್ಕನೂ ಎಲ್ಲಾರನ್ನು ಕರ್ಕೊಂಬರ್ತೀನಿ. ನೀವು ಹೋಗಿ ಮಾಡ್ತಿರೋಗ್ರಿ. ಸರಿ ಹೋಗಿ ಆತು. ನನಗೂ ಆ ಕಾಸ್ತೂರ ಹೋಗಿ ಕರೆಯಕ್ಕಾಗಲ್ಲ, ಅವ್ರನ್ನ ಕಾಲು ನೋವು ಬರ್ತವೆ, ಮುಂದಿನ ನೋವು ಬೇರೆ. ಹೋಗಿ ಕರ್ಕೊಂಬೋಗು, ನಾನು ಅಟತಿ ಮಾಡಿರ್ತೀನಿ. ಹೋಗ್ತೀನಿ ಕಣತ್ತೆ, ನೀನು ಹೋಗು. ಕುಂಬಳಕಾಯ ಕಿತ್ತಿಕ್ಕವಳೆ ಎರಡವೆ ಸಾಕು, ಬಲ್ಸಿರೋದೊಂದು ಹಾಕ್ತೀನಿ. ಫಸ್ಟು ಕಟ್ ಮಾಡ್ಕೋಬೇಕು ಅಡುಗೆ ಮಾಡಿ ತಕೊಂಡು. ಎರಡು ಭಾಗ ಮಾಡಿದೆ. ಈಗ ಇದು ಕುಂಬಳಕಾಯಿ ತುರಿಯೋದ ತಕೊಂಡು ತುರಿತೀನಿ ತಡಿ. ಎಲ್ಲೈತೆ ಅಲ್ಲೆಲ್ಲ ಮ್ಯಾಲಿಕ್ಕವಳೆ. ಎದ್ದೊಳ್ಬೇಕು, ಕುಕ್ಕಂಡ್ರೆ ಎದ್ದಳ ಕಾಲ, ಎದ್ರೆ ಕುಕ್ಕಣ ಕಾಲ ಅತ್ತ. ಏನು ಮಾಡೋದತ್ತ. ಎಲ್ಲ ಬೀಜ ತೆಗೆದು ತುರ್ಕೊಂಡು ಇಕ್ಕೊಂತೀನಿ. ಬೀಜ ತೆಗೆದು ಎಲ್ಲ ತುರ್ಕೊಂಡು ಇಕ್ಕೊಂಡಿದ್ದೀನಿ. ಇನ್ನು ತುಪ್ಪ ಹಾಕಿ ಚೆನ್ನಾಗಿ ಹುರಿಬೇಕು. ಯಪ್ಪ ಶಿವನೇ. ಈಗ ಸೆನಕ್ಕೆ ಹಾಕಿ ಹುರಿತೀನಿ. ಸೆನಕ್ಕೆ ಹುರಿತಾ ಇದ್ದೀನಿ. ಹುರಿದ್ಬಿಟ್ಟು ಸಕ್ಕರೆನೂ ಮತ್ತಿಂದ ಒಂಚೂರು ತುಪ್ಪನೂ ಹಾಕ್ತೀನಿ. ನಾನು ಸೊಸೆ ತುಪ್ಪದ ಡಬ್ಬಿ ಎಲ್ಲಿ ಕೇಳಮ್ಮ. ಎಲ್ಲಿ ಕೇಳೋ ಸಿಗ್ತಾನೆ ಇಲ್ಲ ಹಂಗೇನೆ. ಒಂತಾಗ ಇಕ್ಕಿರತಕ್ಕ ಒಂತಾಗ ಇಕ್ಕಲ್ಲ. ಇಲ್ಲೆಲ್ಲೂ ಕಾಮ್ತಿಲ್ವಲ್ಲ ಎಲ್ಲಿ ಕೇವಳೆ. ಈ ಇದ್ರಾಗ ಶೆಲ್ಫ್ನಾಗ ಓಸ್ ತುರ್ಕೇವಳೆ. ಅದೇನು ಅಮ್ಮದೇ ಗೊತ್ತಾಗಲ್ಲ, ಎಲ್ಲ ಬೆಳಗ್ಗೆ ಕೆಂಕೆ ಕಾಮ್ತಾವೆ. ಇವಳು ತಾತ ನಂದಿನಿ ತುಪ್ಪ ತಂದಿಕ್ಕೊಂಡವಳೆ. ಇಲ್ಲೆಲ್ಲಾರ ಬೆಣ್ಣೆ ತಕೊಂಡು ಕಾಯಿಸ್ಕೊಂಬದ್ಬಿಟ್ಟು ಇವಳಿಗೆ ನಂದಿನಿ ತುಪ್ಪನೇ ಅಂತ ಆಗೋದು. ಇಲ್ಲೆಲ್ಲಾರ ಅಡಗಿಕ್ಕವಳ ಎಲ್ಲೂ ಕಾಮ್ತಿಲ್ವಲ್ಲ. ಎಲ್ಲಿಕ್ಕವಳೆ ತುಪ್ಪದ ಡಬ್ಬಿನ ಆ ನೀರು ಬೀಳತ್ತಕ್ಕೆ ನೋಡು, ಆ ಪೈಪಿಗೆ ನೀರು ಬರ್ತಾವೆ, ಅಲ್ಲಿಕ್ಕವಳೆ ತಂದು ಆ ಕುಂಬಳಕಾಯಿ ಪಕ್ಕದಾಗೆ. ಎಲ್ಲೋ ಹಲೋ ಮಾಡ್ತೀನಿ ಅಂತಿದ್ಲಲ್ಲ, ಅದಕ್ಕೆ ಎಲ್ಲ ಇಕ್ಕವಳೆ. ಮರ್ತು ಬಿಡ್ತೀನಿ ತುಪ್ಪ ಹಾಕದ ಅಂತಾನ. ತಡಿ ತೆಗೆದು ಹಾಕ್ತೀನಿ. ಇವನು ಯೂಟನ್ ತುಪ್ಪ ತಂದಿಕ್ಕೊಂಡವಳೆ. ಯಜಮಾನ ಗಂಡ ದುಡ್ಡು ಕೊಡ್ತಾನೆ ಅಂತಾನ ತಂದು ತಿನ್ನೋದೇ ಕೆಲಸ. ಹಾಕ್ತೀನಿ ತಡಿ. ಯೋಲಿ ಇದು ಬೀಚಕ್ಕೆ ಬರ್ತಾ ಇಲ್ಲ.
ಇವನ್ ತಿರುಗಿಕೆ ಒಳ ಬಿಚ್ಚಕ್ಕೆ ಬತ್ತಿಲ್ಲ. ಹೀಟಾಗಿ ಇಡಕ್ಕೆ ತಿರುಗ್ತೀನಿ ತಡಿ. ಬಂತು. ಯಾಕಿದು? ತುಪ್ಪ ಬೆಳ್ಳಗೈತೆ. ಈ ಅಂಗಡಿ ತುಪ್ಪನೇ ಹಿಂಗೆ. ಅದು ಹೆಂಗೆ ಏನೇನು ಮಾಡಿರ್ತಾರೋ. ನಾವು ತಗೊಂಡಿದ್ದು ತುಪ್ಪ ನೋಡು. ಹಂಗೆ ಮಳ್ಳಂಗಿರ್ತೈತಿ. ನಾವು ಬೆಣ್ಣೆ ತಗೊಂಡು ಕಾಯಿಸ್ರಿ. ನಾವು ಮೊದಲೆಲ್ಲ ಎಮ್ಮೆ ಕಾದು ದನ ಕಾದು ತುಪ್ಪ ಮಾಡ್ಕೊಂಡು ಹೊಸ ಹಾಲು ಕರ್ಕೊಂಡು. ಈಗಿನವ್ರು ಯಾರು ಮಾಡ್ತಾರೆ? ಎಮ್ಮೆನೂ ಕಾಯರಿಲ್ಲ, ದನನೂ ಕಾಯರಿಲ್ಲ. ಎಲ್ಲ ನಾವೇ ಮಾಡಿದ್ ಮುಗೀತು. ಈಗ ಹಿಂಗೆ ಅಂಗಡಿಗೆ ತಂದು ತಿನ್ಬೇಕು ಇವರೆಲ್ಲನ. ಏನಾರಾಗ್ಲಿ ಬಿಡು, ಹಾಕಿ ಮಾಡ್ತೀನಿ. ಒಂದಿಷ್ಟ ಜಾಸ್ತಿನೇ ಹಾಕಿ ಮಾಡ್ತೀನಿ. ಇನ್ನೋಟೈತಿ ಓಟು ಒಯ್ದು ಬಿಡ್ತೀನಿ ಅಂತ. ಓಟು ಒಯ್ದು ಬಿಟ್ರೆ ಚೆನ್ನಾಗಾಗ್ತೈತತ್ತ. ದ್ರಾಕ್ಷಿ ಗೋಡಂಬಿನೂ ಎಲ್ಲ ಹಾಕ್ಬಿಡ್ತೀನಿ. ಎಲ್ಲ ಹಾಕಿದ್ದೀನಿ. ಚೆನ್ನಾಗಿ ಕೈ ಆಡಿದೆ ಎಲ್ಲ ಕಲಿಸ್ಕೊಂತೈತಿ. ಘಮ ಅಂತೈತಿ. ಇವತ್ತ ನಮ್ಮ ಸಸಿ ಓಳಾಳು. ನಾನು ಮೊಬೈಲಾಗ ನೋಡ್ಕೊಂಡು ಮಾಡ್ತೀನಿ ಅಂತಾನ. ನಾನು ಮಾಡಿರೋದು ಅಲ್ವ ತಿಂದ್ರೆ ಇನ್ನೊಂದಿವ್ಸ ಮಾಡತ್ತೆ ಅನ್ಬೇಕಳು. ಹಂಗೆ ಮಾಡಿದ್ದೀನಿ. ಇದು ಚೆನ್ನಾಗಿ ಕುದಿಲಿ. ಹೋಗಿ ಆಚೆ ಕೊಂಡ್ಸೌತಿ ಕುಕ್ಕಂತೀನತ್ತ. ಅಪ್ರೂಪ ಗ್ಯಾಸಿನ ಮುಂದೆ ಬಂದಿದ್ದು ಕತ್ಕೊಂಡು ಮೈಯಾಗಳು ನೀರೆಲ್ಲ ಗಳಗಳ ಅಂತ ಕಿತ್ಕೊಂಡು ಆಚೆಗೆ ಹೋಗ್ತೀನಿ. ಅದನ್ನ ಸಣ್ಣ ಮಾಡಿ ಹೋಗ್ತೀನಿ ಒಲೆನ. ಅಳ್ಕಣೆ ಲಕ್ಷ್ಮಕ್ಕ, ಜಯಮ್ಮ, ಯಾರನ ಕುಂಬಳಕಾಯಿನ ಕಿತ್ಕೊಂತಾರೇನಿ? ಹಂಗೆಲ್ಲ ಕಿತ್ಕೊಬಾರ್ದು ಕಣಿ. ಕುಂಬಳಕಾಯಿನ 1 ರೂಪಾಯಿನಾರ 10 ರೂಪಾಯಿನಾರ ಕೊಟ್ಟು ಕುಂಬಳಕಾಯಿ ತಗೋಬೇಕು. ಕುಂಬಳಕಾಯಿ ಮಾತ್ರವ ಹಂಗೆ ಯಾವತ್ತು ಮಾಡಬಾರ್ದು. ಪುಕ್ಸಟ್ಟ ಕೊಟ್ರು ಅವ್ರಿಗೆ 10 ರೂಪಾಯಿ ದುಡ್ಡು ಕೊಡ್ಬೇಕು. ನಮಗೂ ಗೊತ್ತಾಗಲಿಲ್ಲ ಕಣ್ಗುಂಡಕಯ್ಯ. ಈ ಜಯಮ್ಮ ಬಾ ಏನು ಇಲ್ಲ ಅಂತೀಯ ಮಾಡಕ್ಕೆ, ತಿಂಡಿ ಮಾಡಕ್ಕೆ. ರೊಟ್ಟಿ ಮಾಡಿ ಕುಂಬಳಕಾಯಿ ಪಲ್ಯ ಮಾಡಿ ರೊಟ್ಟಿ ಸುಡು ಅಂತ ನಾ ಹೇಳಿಲ್ಲ. ನಂಗೂ ಆಸೆ ಆಯ್ತು. ಹೂವು ಕೀಳಕ್ಕೆ ಹೋದ್ರೆ ಬಂದ್ಬಿಡಾನೆ. ಹಾಕಿ ಊರಜ್ಜಿ ಹತ್ತಿದ ಯೋಣಿನೇ ತೆಗ್ದಿಕ್ಕಿದ್ಲು. ಅಯ್ಯೋ ಕೆಳಗೆ ಬಿದ್ದು ಬ್ಯಾಡ. ಸೊಂಟ ಇನ್ನೂ ನೋವು ಬಿಟ್ಟಿಲ್ಲ. ಅಳ್ಕೊಂಡ್ಬಿಟ್ಟಕಯ್ಯ. ಈ ಲಕ್ಷ್ಮಕ್ಕಗೆ ಆ ಯೋಣಿ ಹಾಕ್ದಳಿಗೆ ಒಂದ್ ಕಡೆ ಕಿಕ್ಕಿ ತಿರ್ಗಾ ಹಾಕಂಬಂಗ್ ಇಕ್ಬೇಕು ಅನ್ನೋದು ಗೊತ್ತಾಗ್ಲಿಲ್ವೇ? ಬಾಗಿಲಿಗೆ ಇಕ್ಕಿದ್ಲ ಇವಳು. ಕೂಡಜ್ಜಿ ಬಂದ್ ಸೊಸೆ ಬೈಕೊಂಡು ಎಲ್ಲ ತೆಗ್ದು ಆಚೆ ಕೆಸ್ಲು. ನಾವು ಬಿದ್ವಿ ಕೆಳಕ್ಕೆ. ಹಂಗ ಪುಣ್ಯ ಕಣ್ಕೊಂಡಕಯ್ಯ. ಹಾವು ಕಚ್ಚಲಿಲ್ಲ ನಮಗೆ. ಕಚ್ಚಿದ್ರೆ ಇವತ್ತು ನಿಂತಾಗ ಮಾತಾಡಕ್ಕೆ ನಾವಿಬ್ರು ಇರ್ತಿರ್ಲಿಲ್ಲ. ಹೋಗ್ಲಿ ಬಿಡತ್ತ. ಏನೋ ಆಗಿದ್ದಾತತ್ತ. ಹೆಂಗ ಬಚಾವಾದ್ರಲ್ಲ. ಲಕ್ಷ್ಮಕ್ಕಯ್ಯ, ಹಂಗಾರೆ ಅಷ್ಟೊಂದು ಬಿಟ್ಟವೆ ಕೂಡಜ್ಜಿ ಮಂತವೆ ಕುಂಬಳಕಾಯಿ? ನಮ್ಮಯ್ಯ ಕೇಳ್ಬೇಕಪ್ಪ ಒಂದು ಇಸ್ಕೊಂಬ ಅಂತಾನ. ನಾನು ಪೊಲೆ ಮಾಡಿ ರೊಟ್ಟಿ ಸುಡೋಣ ಅಂತ ಅನ್ಕೊಂತಿದ್ದೀನಿ. ಬೋಲ್ ಚೆನ್ನಾಗಿರುತ್ತೆ. ಸೀದು ಖಾರದ್ದು ಮಾಡಿ ಸುಟ್ಟಿರಿ. ಬಿಡಮ್ಮಣಿ ಮೇಲೆ ಕೇಳಿ ಇಸ್ಕೊಂಬರೋಣ. ಕೂಡಜ್ಜಿ ತಗ ಹೋಗಿ 1-2 ಕುಂಬಳಕಾಯಿ ಕೊಡಜ್ಜಿ ಅಂತಾನ. ಕೇಳಿ ಇಸ್ಕೊಂಬರ್ತೀನಿ ಬಿಡು. ಕಣತ್ತೆ ಇಸ್ಕೊಂಬ. ನಾನೊಂದು ದಿವಸ ಪೊಲೆ ಮಾಡಿ ರೊಟ್ಟಿ ಸುಡ್ತೀನಿ. ಗುಂಡಕಾಯ ಗುಂಡಕಾಯ, ಯಾರು ಬರ್ರಿ ಕಡಿಕೆ. ಎಲ್ಲ ಇಲ್ಲೇ ಅವರೇ ಗುಂಡಕಾಯಿ ಮಂಟಗೆ. ನಾನು ನಿಮ್ಮ ಅಂತಕ್ಕೆ ಹೋಗೋಣ ಕೂಗಕ್ಕೆ ಅಂದ್ಕೊಂಡಿದ್ದೆ. ಎಲ್ಲ ಇಲ್ಲೇ ಇದ್ದೀರಾ? ಯಾಕೆ ತಾಯಿ? ನಿಮ್ಮ ಅತ್ತೆ ತವ ನಾವು ನೆನ್ನೆ ದಿವಸ ಅನುಭವಿಸಿದ್ದವ ಅಂತ ಸಾಕಾಗೈತಿ. ಹೋಗು ಸುಮ್ಕೆ. ಯಾಕೆ ಬರ್ಬೇಕು ನಿಮ್ಮಂತಕ್ಕೆ? ಲಕ್ಷ್ಮಕ್ಕಯ್ಯ, ನಮ್ಮ ಅತ್ತೆ ಹೇಳ್ತು. ಏನೇನು ಆಯ್ತು ಅಂತಾನ. ಅದೇ ಸೊಂಟ ನೋವು ಅಂತಿತ್ತಲ್ಲ, ಯಾಕೆ ಹಿಂಗಾಯ್ತು ಅಂತ ಕೇಳಿದ್ದೆಲ್ಲ ಹೇಳ್ತು. ಇರ್ಲಿ ಬರ್ರಿ ಹೋಗ್ಲಿ. ನಮ್ಮ ಅತ್ತೆ ನಿಮ್ಮೆಲ್ಲರಿಗೂ ಅಂತಾನ ಕುಂಬಳಕಾಯಿ ಹಲ್ವಾ ಮಾಡ್ತಾ ಐತೆ. ತಿನ್ಕೊಂಡ್ ಬರೀರಂತೆ. ನಮ್ಮ ಅತ್ತೆ ಮಾಡ್ತಾ ಐತೆ. ನನ್ನ ಹೋಗಿ ಕರೆದ್ಬೋಗು. ನಿಮ್ಮ ಅಣ್ಕಲ್ ನಾವು ಅವ್ರು ಎಲ್ಲ ತಕ್ಕ ಹೋಗಿ ಬರಕ್ಕಾಗಲ್ಲ. ಕರ್ಕೊಂಬೋಗ್ ನೀನೇ ಹೋಗಿ. ಹಂಗೆ ಗುಂಡಜ್ಜಿನೂ ಕರ್ಕೊಂಬ ಅಂತು. ಎಲ್ಲ ಇಲ್ಲೇ ಕುಂತಿದ್ರಿ ಹಂಗೂನು. ಬರ್ರಿ ಹೋಗೋಣ. ಕ್ಯೂಡಜ್ಜಿ ನಮ್ಮನ್ನ ಕುಂಬಳಕಾಯಿ ಹಲ್ವಾ ತಿನ್ನಕ್ ಕರೀತೆ. ಅಜ್ಜಿನ ಹಲ್ವಾ ಮಾಡ್ತೈತೆ. ಕುಕ್ಕರ್ ಲಕ್ಷ್ಮಕ್ಕಯ್ಯೋ, ನಮ್ಮ ಅತ್ತೆ ನಾನೇ ಮಾಡ್ತೀನಿ ಅಂತು. ನಾನು ಫೋನ ನೋಡ್ಕೊಂಡು ಮಾಡ್ತೀನಿ ಅಂತಿದ್ದೆ. ಅದಕ್ಕೆ ನೀನೇ ಫೋನ ನೋಡ್ಕೊಂಡು ಮಾಡೋದು. ನಾನು ಮಾಡ್ತೀನಿ ಹೋಗು. ನಾನು ಚೆನ್ನಾಗಿ ಮಾಡ್ತೀನಿ. ಕರ್ಕೊಂಬೋಗ ಅವ್ರನ್ನ ಅಂತನ ಕಳಿಸ್ತು. ಹಂಗಾರೆ ಬಾಳ್ಗುಂಡಕಯ್ಯ ಹೋಗಿ ಬರೋಣ. ಹೋಗಿ ತಿನ್ಕೊಂಬರೋಣ ಬಾ. ಮಾಲಾ ಬಾರೆ ನೀನು ಹೋಗೋಣ. ತಿನ್ಕೊಂಬರಿ ಅಂತ ನೀನು. ಹೋಗ್ರಮ್ಮ, ನೀವೆಲ್ಲ ಹೋಗಿ ತಿನ್ಕೊಂಬರೋಗ್ರಿ. ಆಮೇಲೆ ನನಗೆ ಒಂದು ಜೂಟ ಶುಗರ್ ಮಾತ್ರ ನುಂಗ್ತೀನಿ ನಾನು. ನಂಗೇನು ಬೇಡ ಸೀಪಾಯಿ. ಹೋಗಿ ತಿನ್ಕೊಂಬರೋಗ್ರಿ. ಬಾರ್ಗುಂಡಕಯ್ಯ ಏನು ಆಗಲ್ಲ. ಒಂದಿಷ್ಟು ತಿಂದ್ರೆ ಹಂಗು ಮಾತ್ರೆ ನುಂಗ್ತಿಯಲ್ಲ, ಇನ್ನೊಂದು ಮಾತ್ರೆ ಹೆಚ್ಚಾಗಿ ನುಂಗಿವಂತೆ. ಏನು ಆಗಲ್ಲ ಬಾ. ನಮ್ಮ ಅತ್ತೆ ಹಂಗೆ ಅಪ್ರೂಪಕ್ಕೆ ಮಾಡಿ ಕರಿತಾ ಐತಿ. ಬರ್ರಿ ಹೋಗೋಣ. ನಡಿಯತ್ತೆ ಹೋಗೋಣ. ಕುಂಬಳಕಾಯಿ ಹಲ್ವಾ ಮಾಡೈತಂತೆ. ನಾನು ಎಂದು ತಿಂದಿಲ್ಲ. ಹೆಂಗಾಯ್ತು ನೋಡಿ ತಿನ್ಕೊಂಬರೋಣ. ನಡಿ ಹೋಗೋಣ. ಸರ್ಕಣ ಮಾತು. ನಡಿ ಹೋಗೋಣ. ನೋಡಿರಿ ಎಲ್ಲರೂ ಹೋಗಿ ತಿನ್ಕೊಂಬರೋಣ. ಆಮೇಲೆ ಚೂಡಜ್ಜಿ ಬೇಜಾರಾಗ್ತಾಳತ್ತ. ಬರಕ್ಕ ಹೋಗೋಣ. ಎಲ್ಲೇ ನಿಮ್ಮ ಅತ್ತೆನೇ ಕಾಣ್ತಿಲ್ಲ. ನಮ್ಮ ಅತ್ತೆ ಎಲ್ಲೋ ಅಡುಗೆ ಮನೆಗೆ ಇರ್ಬೇಕು ಕಣಕ್ಕ. ಕೂಗ್ತೀನಿ ತಡಿ. ಅತ್ತೆ ಅತ್ತೆ, ನಿಮ್ಮ ಅತ್ತೆ ಹಂಗೆಲ್ಲ ಕೂಗಿ ತೋಳ್ತೇನೆ. ಚೂಡಜ್ಜಿ ಮೊದ್ಲೇನೆ ಜೋರ ಕೂಗು ಒಂಚೂರ. ಅತ್ತೆ
ಅತ್ತೆ ಬಂದ್ರು ಗುಂಡಕಯ್ಯ ಲಕ್ಷ್ಮಕ್ಕಯ್ಯ ಮತ್ತೆ ಜಯಕ್ಕ ಗುಂಡೇದಿ ಸೊಸೆ ಎಲ್ಲ ಬಂದವ್ರಿ. ಯಾಕಂಗ್ ಕುಕ್ಕಂತೀಯ ಬಾರೆ ಅವ್ರನ್ನ ಕೂನ್ಸಿ ತಟ್ಟಕ್ಕೆ ಹಾಕಿ ಇಕ್ಕಿದೀನಿ ತಕೊಂಡೋಗಿ ಬಾ ಇಲ್ಲಿ ಬಂದು ನನ್ನ ಕೈಲಿ ತಗೊಂಡೋಗಕ್ಕಾಗಲ್ಲ ತಕೊಂಡೋಗಿ ಎಲ್ಲರಿಗೂ ಕೊಡ್ಬಾ. ಗುಂಡಕಯ್ಯ ಲಕ್ಷ್ಮಕ್ಕಯ್ಯ ಜಯಕ್ಕ ಎಲ್ಲ ಕುಕ್ಕಳ್ರಿ. ಕುಕ್ಕಳ ಮೇಲೆ ನೀನು ತಕೊಂಬತ್ತೀನಿ ತಟ್ಟೆಗೆ ಹಾಕ್ಯಂಡು. ಸರಿ ಸರಿ ಹೋಗಿ ತಕೊಂಬ ಜಾಸ್ತಿ ಹಾಕಿ ತಕೊಂಬೋಗಿ ಹೋಗು. ತಕೊಂಬತ್ತೀನಿ ತಡಿ. ಕುಕ್ಕಳ್ರಿ ಎಲ್ಲಾರು ಕುಕ್ಕನ್ ತಿಮ್ಮನ. ಗುಂಡಮ್ಮ ಬಂದೇನೆ ಜಯಮ್ಮ ಲಕ್ಷ್ಮಕ್ಕ ತಕೊಂಡ್ರಿ ತಿನ್ರಿ. ನಾನು ಕುಂಬಳಕಾಯಿ ಹಲ್ವಾ ಮಾಡಿದ್ದೆ ಅದಕ್ಕೆ ನನ್ನ ಸೊಸೆ ಕೈಲಿ ಹೇಳ್ ಕಳ್ಸಿದ್ದೆ ತಿನ್ನಕ್ಕೆ ಕರಿಯೋಗಮ್ಮ ಅವ್ರ ನಾಮ್ತನ ಬಂದ್ರಲ್ಲ ಸದ್ಯ ತಕೊಂಡ್ರಿ. ತಕಳೆ ಜಯಮ್ಮ ಸೊಂಟ ಸರಿ ಹೋಗ್ತೇನೆ ನಿಂದು. ಕಣ್ ಕಿವಿಡಜ್ಜಿ ಸರಿ ಹೋಗುತ್ತೆ ಇನ್ನೇನು ಆಗಿರ್ಲಿಲ್ಲ ಒಂಚೂರು ನೋವಾಯ್ತು ಅಷ್ಟೇ ಉಳ್ಕೈತಿ. ತಕಳೆ ಲಕ್ಷ್ಮಕ್ಕ ನೀನು ತಿನ್ನು. ಕೊಡಗಮ್ಮ ಆ ಗುಂಡಜ್ಜಿ ಸಸಿಗೂ ಕೊಡು. ತಕೊಂಡ್ಕಯ್ಯ ತಕಳೆ ಮೇಲೆ ತಿನ್ರಿ ಗುಂಡಮ್ಮ ತಿನ್ ನೋಡ್ರಿ ಹಂಗಾಯ್ತು ನೋಡ್ರಿ ನಾನೇ ಮಾಡಿದ್ದೆ ಕುಂಬಳಕಾಯಿ ಹಲ್ವಾನ. ಹೋಗಿ ಎಲ್ಲರಿಗೂ ನೀರು ತಂದು ಕೊಡು ನನ್ನ ಲೋಟನ. ತಿನ್ರಿ ಗುಂಡಮ್ಮ ಹಂಗೆ ಕುಂತಿದ್ರಲ್ರಿ. ತಿಂತೀವಿ ಲಕ್ಷ್ಮಕ್ಕ ವಾಸನೆ ನೋಡಿ ಹೆಂಗ್ ಘಮ ಘಮ ಅಂತೈತಿ ಅಲ್ವೇ ಚೆನ್ನಾಗಿ ಹಂಗೈತಿ ಅಲ್ವಾ. ಕಣೆ ಜಯಮ್ಮ ನನ್ನ ಸೊಸೆ ನಂದಿನಿ ತುಪ್ಪ ತರಿಸಿಕ್ಕಿದ್ಲಾ ಅಷ್ಟು ಉಯ್ತಿದ್ದೀನಿ ತುಪ್ಪ ಜಾಸ್ತಿ ಹಾಕಿ ಆಮೇಲೆ ದ್ರಾಕ್ಷಿ ಗೋಡಂಬಿ ಎಲ್ಲ ಇಕ್ಕಿದ್ಲು ಎಲ್ಲ ಹೊಸ ಹಾಕಿ ಮಾಡಿದ್ದೀನಿ ಚೆನ್ನಾಗೈತಿ ನೋಡಿ ತಿನ್ರಿ. ಹೋಗಮ್ಮ ನಿಮ್ಮ ಅತ್ಕು ತಂದ್ಕೊಡು ನೀನು ತಿನ್ನೋಗು. ನೀವು ತಿಂದ್ರಕ್ಕ ತಿಂತೀವಿ ನಾವು. ನಮ್ಮ ಅಯ್ಯಪ್ಪ ಬರ್ಲಿ ನಾವು ಎಲ್ಲ ಒಟ್ಟೆ ಕುತ್ಕೊಂಡು ತಿಂತೀವಿ. ತಿನ್ರಿ ನೀವು. ಬಲ್ ಚೆನ್ನಾಗೈತೆ ಕಣೆ ಚೂಡಜ್ಜಿ ಚೆನ್ನಾಗಿ ಮಾಡಿದ್ಯಾ ತುಪ್ಪ ಬಾಯಿಗೆ ಹಂಗೆ ಹೊಂಡ್ತೈತೆ ಕೈ ಸ್ಪೂನ್ಗೂನು. ಕಣ್ಕಿಡಜ್ಜಿ ಚೆನ್ನಾಗಿ ಮಾಡಿದ್ದೆ ಕುಂಬಳಕಾಯಿ ಅಲ್ವಾನ ಬೋಲ್ತಿತ್ತಲ್ಲ ಕುಂಬಳಕಾಯಿ ಬೋಲ್ ರುಚಿಯಾಗೈತಿ. ಕಣೆ ಲಕ್ಷ್ಮಕ್ಕ ಬೋಲ್ ಚೆನ್ನಾಗೈತೆ ತಿಂತಿದ್ರೆ ಇನ್ನೊಂದು ತಿಮ್ಮನ ಅನ್ನಂಗೆ ಆಗ್ತೈತಿ. ಚೂಡಜ್ಜಿ ಬೋಲ್ ಚೆನ್ನಾಗೈತೆ ಹೆಂಗ್ ಮಾಡ್ದಿ ಹೋಳು ನಾನು ಮಾಡ್ತೀನಿ ಹಂಗೆ ನಂಗೊಂದು ಕುಂಬಳಕಾಯಿ ಕೊಡು. ಕುಂಬಳಕಾಯಿ ತಗೊಂಡೋಗಿ ಮಾಡ್ತೀನಿ ಒಂಚೂರು ಖಾರದ ಪಲ್ಯನೂ ಸಿಹಿ ಪಲ್ಯನೂ ಮಾಡ್ಬೇಕು ಮಾಡ್ತೀನಿ ನಂಗೊಂದು ಕೊಡು. ಕೊಟ್ಟೆ ಕೊಡೋದಾಗುತ್ತೆ ಇಸ್ಕೊಂಡೋಗಿರಂತೆ ಒಂದೊಂದು ಕುಂಬಳಕಾಯ. ತಿನ್ರಕ್ಕ ತಿನ್ರಿ ಇನ್ನೊಂದ್ಸಲ ಹಾಕ್ತೀನಿ ತಂದು. ಇದೇನು ಬಾಯಕ್ಕೆ ಸ್ಪೂನ್ ಇಕ್ಕಂಡ್ರೆ ಹಾಕ ಆಚೆಗೆ ಗೊತ್ತಿಲ್ಲ. ಅಯ್ಯೋ ಇದ್ಯಾಕೆ ನನ್ನ ಬಾಯಿಂದ ಸ್ಪೂನ್ ಆಚೆಗೆ ಗೊತ್ತಿಲ್ಲ ಕೊಚ್ಕೊಂಡು ಕುತ್ಕೊಂಡೈತಿ ಬತ್ತಾನೆ ಇಲ್ವಲ್ಲ. ಅಯ್ಯೋ ಇದ್ಯಾತಿದು ಸ್ಪೂನ್ ನನ್ನ ಬಾಯಿ ಗಂಟ್ಕೊಂಡು ಕುತ್ಕೊಂಡೈತಿ ಆಚೆಗೆ ಸತಿ ಹೇಳಿದ್ರು ಗೊತ್ತಿಲ್ವಲ್ಲ. ಏನಾತಿದ್ಕೆ ಏ ಲಕ್ಷ್ಮಕ್ಕ ಬಾಯಿಗಿಂದ ಸ್ಪೂನು ಕೊಚ್ಕೊಂಡು ಕುತ್ಕೊಂಡ್ಬಿಟ್ಟೈತೆ ಕಣಿ ಆಚೆಗೆ ಗೊತ್ತಿಲ್ಲ ಎಳಿಯಕ್ಕೂ ಆಗ್ತಿಲ್ಲ ನಿನ್ಗೂ ಹಂಗೆ ಆಗೈತೇನೆ. ಉಕ್ಕಣಿ ಜಯಕ್ಕೂ ನಂಗೂ ಹಂಗೆ ಆಗೈತಿ ನನ್ನ ಬಾಯಿಂದನು ಸ್ಪೂನ್ ಆಚೆಗೆ ಬತ್ತಿಲ್ಲ ಅಂಟ್ಕೊಂತೈತಿ. ಲೇ ಲಕ್ಷ್ಮಕ್ಕ ಯಾಕೋ ಬಾಯೊಳಗೆ ಸ್ಪೂನು ಹಂಗೆ ಕಚ್ಕೊಂಡೈತಲ್ಲಿ ಯೋನು ಹಿಂಗಾತು. ಅಕ್ಕ ತಿನ್ರಿ ಎಲ್ಲ ಸ್ಪೂನ್ ಹಂಗೆ ಬಾಯಿಗೆ ಇಟ್ಕೊಂಡು ಕುಂತಿದ್ದೀರಲ್ಲ ಚೆನ್ನಾಗೈತೆ ಅಂದ್ರಿ. ತಿನ್ರಿ ಇನ್ನೊಂದು ತಕೊಂಬತ್ತೀನಿ. ಅಲ್ಲ ಕಣೆ ಲಕ್ಷ್ಮಿ ಈಗಲೇ ಬಾಯಿಗೆ ಇಕ್ಕಿರೋ ಸ್ಪೂನ್ ಆಚೆಗೆ ತೆಗಿಯಕ್ಕೆ ಆಗ್ತಿಲ್ಲ ಆಮೇಲೆ ಇನ್ನೊಂದು ಇಟ್ಟು ತಂದು ಹಾಕ್ತೀನಿ ಅಂತೇಳಿ ತಟ್ಟೆಗೆ ಇಟ್ಟೊಂದು ಇಟ್ಕೊಂಡು. ಯಾಕೆ ಇವರೆಲ್ಲ ಸ್ಪೂನ್ ಆಚೆಗೆ ತೆಗಿದಂಗೆ ಹಂಗೆ ಬಾಯಿಗೆ ಇಟ್ಕೊಂಡು ಕುಂತವ್ರೆ. ಅತ್ತೆ ಯಾಕತ್ತೆ ಇವ್ರು ಹಿಂಗ್ ಕೂತವ್ರೆ? ಅಲ್ವಾ ಬೋಲ್ ಚೆನ್ನಾಗಿರ್ಬೇಕು ಅದಕ್ಕೆ ಬಾಯಿಗೆ ಇಕ್ಕೊಂಡು ಬಾಯಿಗೆ ಹಕ್ಕೊಂಡು ನಿಧಾನಕ್ಕೆ ತಿಂತಾ ಇರಂಗವ್ರು ಕಣೆ. ಸುಮ್ಕಿರು ಹಂಗೇನು ಆಗಿಲ್ಲ. ಹಂಗಾಗಿದ್ರು ಏನ್ ತಿನ್ನರು ಹಾಕೊಂಡು ಪೂರ್ತಿ ಖಾಲಿ ಮಾಡೋರು ತಿನ್ನಂಗಿದ್ದಿದ್ರು. ಯಾಕೋ ಹಂಗೆ ಕುಂತವ್ರೆ ಯಾಕೆ ಮಾತಾಡಿಸ್ತಿಲ್ಲ. ಅಕ್ಕ ಗುಂಡಕಯ್ಯ ಜಯಕಯ್ಯ ತಿಂದು ಯಾಕೆ ಸ್ಪೂನ್ ಹಂಗೆ ಇಟ್ಕೊಂಡಿದ್ದೀರಾ? ಅಕ್ಕ ಗುಂಡಕಯ್ಯ ಯಾತು ಹೊಳ್ತಿದ್ಯಾ ಲಕ್ಷ್ಮಕ್ಕಯ್ಯ ನೀನಾರ ಹೇಳು. ಇವರೆಲ್ಲ ಯಾಕೆ ಹೇಳ್ತವ್ರೆ ಯೋನಾತ್ ಇವ್ರಿಗೆ ಯೋನ್ ಮಾಡೈತ್ ನಮ್ಮ ಅತ್ತೆ. ತಡಿಯೋದಲ್ಲಿ ಅಡಿಗೆ ಮನೆಗೆ ಹೋಗಿ ನೋಡ್ಕೊಂಬತ್ತೀನಿ ಯೋನ್ ಮಾಡೈತಿ ಅಂತಾನೆ. ಅಯ್ಯೋ ಗುಂಡಕಯ್ಯ ನಮ್ಮ ಅತ್ತೆ ಇದನ್ನ ತುಪ್ಪ ಅನ್ಕೊಂಡ್ಬಿಟ್ಟು ಪೆವಿಕಲ್ ಹಾಕ್ಬಿಟ್ಟೈತಿ. ನಾನು ಇದಕ್ಕೆ ಏನು ಅಂಟಾಕ್ಬೇಕು ಅಂತ ತೋರ್ಸಿಕ್ಕಿದ್ದೆ ನಮ್ಮ ಅಪ್ಪನ ಕೈಲಿ ನೆನೆ ದಿವಸ. ನೋಡು ಅಲ್ಲೇ ಹೊಸ ಬಾಕ್ಸ ಹೊಡೆದು ಓಟು ಸುರಿದೈತಲ್ ಗುಂಡಕಯ್ಯ ಅದಕ್ಕೆ ನಿಮ್ ಬಾಯಿಗೆ ಸ್ಪೂನ್ ಅಂಟ್ಕೊಂಡೈತಿ. ನಾನು ಯಾಕೆ ಮಾತಾಡ್ತಿಲ್ಲ ಅನ್ಕೊಂತಿದೀನಿ. ಅಯ್ಯೋ ಕಿವುಡು ಮುತ್ಕಿ ಓಡ್ತಿನಿಂದ ಕಾಯ್ಕೊಂಡಿದ್ದೆ ನಮ್ಗೆ ಹಿಂಗ್ ಮಾಡಕ್ಕೆ. ಓಟ್ ಮಾಡಿರೋ ಬಾಯಿಂದ ಸ್ಪೂನ್ ಆಚೆಗೆ ಗೊತ್ತಿಲ್ಲ. ಒಂದ್ ಡಬ್ಬ ಪೆವಿಕಾಲ್ ಸುರಿದಿದ್ಯಾ ಅಂತಂದ್ರೆ ಇನ್ಯೋನ್ ಆಗಿರ್ಬೇಡ ನಮ್ ಬಾಯಿ. ಅಯ್ಯೋ ನಿನ್ನ ಕಣ್ಣು ಕಾಮಲ್ವೇನೆ ಕಿವಿನೂ ಕೇಳಲ್ಲ ಅಂದ್ರೆ. ಅಯ್ಯೋ ನಾನು ಬರಲ್ಲ ಅಂದೆ ನನ್ ಶುಗರ್ ಐತೆ ನಾನು ಹಲ್ವಾ ತಿಮ್ಮಲ್ಲ ಅಂದೆ ಬಿಡ್ಲಿಲ್ಲ ಇವ್ರು ಕರ್ಕೊಂಬಂದ್ ಸ್ಪೂನ್ ಅಂಟಾಕಿ ಬಾಯಾಳಿಗೆ ಇಕ್ಕವ್ರಿ. ಇವನ್ ಮಾಡಣ ಇವ್ರಿಗೆ. ಹೋಗಿ ಇನ್ನೊಂದಿಟ ತಂದು ಹಾಕೋಗು ನಾವು ಸಾಯಂಕಾಲ ತಿರ್ಗಾ ಮಾಡ್ಕೊಂಡ್ರೆ ರಾತ್ರಿ ಅವ್ನು ಬಂದಾಗ ಅವ್ನ ಕೈಲಿ ಇನ್ನೊಂದು ಡಬ್ಬಿ ತುಪ್ಪ ತರಿಸಿ ಮಾಡ್ಕೊಡ್ತೀನಿ ನಿಂಗೂ. ಹೋಗು ಇನ್ನೊಂದಿಟ್ಟು ತಂದು ಹಾಕೋಗು ಎಲ್ಲ ತಿಂದು ಸಣ್ಣಕ್ಕಿ ಹಂಗೆ ಸ್ಪೂನ್ ಇಕ್ಕಂಡ್ ಕುಂತವ್ರು ಖಾಲಿ ಆಗ್ತೈತಿ ಅಂತಾರ ಹೋಗು.
ಅಯ್ಯೋ ಕಿವುಡತ್ತೆ, ಹಂಗಲ್ಲ. ನೀನು ಫೆವಿಕಲ್ ಹಾಕಿದ್ಯಾ? ನೀನು ಫೆವಿಕಲ್ ಹಾಕಿ ಹಲ್ವಾ ಮಾಡಿದ್ಯಾ, ಕುಂಬಳಕಾಯಿ ಹಲ್ವಾನ. ಅದಕ್ಕೆ ಅವ್ರ ಬಾಯಿಗೆ ಸ್ಪೂನ್ ಹೋಗಿ ಅಂಟ್ಕೊಂಡೈತಿ, ಅವ್ರು ಮಾತಾಡಕ್ ಆಗ್ತಿಲ್ಲ ಅಲ್ಲಿ. ಯಾಕೆ ಮನೆ ಕೂತ್ಕೊಂಡು ಹೋಗ್ತಾರಂತೆ? ಹೋಗಿ ಹಾಕೊಳ್ಸೋಗು. ಆ ತಿಪ್ಪಜ್ನು ಮೊನ್ನು ಎಲ್ಲ ಇರ್ತಾರೆ, ಹಾಕೊಡೋಗು. ಇದು ಲಕ್ಷ್ಮಕ್ಕನ ಗಂಡ್ಗುನು ಅಜಯಮ್ಮನ ಗಂಡ್ಗು ಎಲ್ಲರಿಗೂ ಹಾಕಿ ಕೊಟ್ಟು ಕಳ್ಸು. ಖಾಲಿ ಮಾಡು ಫೋಟೋನು. ನಾವು ಇನ್ನೊಂದು ತಿರ್ಗಾ ಇನ್ನೊಂದು ಕುಂಬಳಕಾಯಿ ಕಿತ್ಕೊಂಡು ಮಾಡಿರ ಸಾಯಂಕಾಲಕ್ಕೆ ಖಾಲಿ ಮಾಡು. ಅಕ್ಕ ಗುಂಡಕಾಯಿ ಲಕ್ಷ್ಮಕಾಯಿ ತಪ್ಪಾತು. ನಮ್ಮ ಅತ್ತಿಗೆ ಹೇಳ್ದೆ ನಾನೇ ಮಾಡ್ತೀನಿ ಅಲ್ವಾ ನಾಮ್ತನ. ಯಾತ ಕೈ ಸಿಕ್ಕಿ ಸುರಿದು ಮಾಡಿಕ್ಕೇತ್ ನಮ್ಮ ಅತ್ತೆ. ಇವನ್ ಮಾಡೋಣಪ್ಪ ಈಗ ದೇವ್ರೇ. ಇವನ್ ಮಾಡೋಣ ಈಗ. ನಮ್ಮ ಅತ್ತೆ ಕೈಯಿಂದ ಇಂಥ ಅಚಾತುರಿ ಆಗೋಗ್ಬಿಟ್ಟೈತೆ. ಇವ್ರ ಬಾಯಿಂದ ಸ್ಪೂನ್ ಹೆಂಗ್ ಆಚೆಗೆ ತೆಗ್ಯೋದು? ಒಂದಿಟ್ಟು ಒಂದು ಫೆವಿಕಾಲ್ ಸುರಿದು ಅಲ್ವಾ ಮಾಡೈತಲ್ಲ ನಮ್ಮ ಅತ್ತೆ. ತಿಂದರು ಇರ್ತಾರೆ. ನೋಡ್ರಪ್ಪ, ನಾನು ಅಲ್ವಾ ಮಾಡಿರೋದು ಬೋಲ್ ಚೆನ್ನಾಗೈತಿ. ನಾನು ಸೊಸೆ ಫೋನಾಗ ನೋಡ್ಕೊಂಡು ಏನು ಮಾಡೋದು, ನಾನು ಹಂಗೆ ಮಾಡಿದ್ದೀನಿ. ನೋಡು ಚೆನ್ನಾಗಿರೋದಕ್ಕೆ ಅವ್ರು ಇನ್ನೂ ಬೇಕು ಅಮ್ಮಂಗೆ ಮನೆಗೂ ತಗೊಂಡೋಗಂಗೆ ತಿಂತೀನಿ ಅಂತ ಹೇಳ್ತಾವ್ರಿ. ನಿಮಗೂ ಯಾರ್ಗನ ಇದು ಕುಂಬಳಕಾಯಿ ಅಲ್ವಾ ಬೇಕಿದ್ರೆ ಬರ್ರಿ, ನಮ್ಮ ಮನೆಗೆ ಇನ್ನೂ ಐತೆ ಕುಂಬಳಕಾಯಿ ಅಲ್ವಾ, ಕೊಟ್ಟು ಕಳಿಸ್ತೀನಿ. ಇನ್ನೂ ಮಾಡಿನೂ ಕೊಟ್ಟು ಕಳಿಸ್ತೀನಿ, ತಿಂದು ಹೋಗಿರಂತೆ. ಬರ್ರಿ. ಹಂಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಪ್ಪ. ಹಾಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಕುಂಬಳಕಾಯಿ ಹಲ್ವಾ ತಿನ್ನಕ್ಕೆ ಮರಿದಂಗೆ ಬರ್ರಿ. ಇನ್ನೂ ಮಸ್ತಾಗೈತಿ. ನಮ್ಮ ಗಿಡದಾಗ ನೋಡಿದಿರಲ್ಲ ಯೋಸನ್ ಕುಂಬಳಕಾಯಿ ಬಿಟ್ಟವೆ, ಎಲ್ಲ ಹಾಕಿ ಮಾಡ್ಕೊಡ್ತೀನಿ. ಇನ್ನೊಂದು ಡಬ್ಬಿ ತುಪ್ಪ ತರಿಸಿ ಬರ್ರಿ. ಹಂಗ ನಾನು ಹೇಳಿದ್ದನ್ನ ಮರಿದಂಗೆ ಮಾಡ್ರಿ. ಅಯ್ಯೋ ಕಿವುಡ್ ಮುತ್ಕಿ, ಈಗ ಕೊಟ್ಟು ತಿನ್ಸಿರೋರಿಗೆ ಈಗ ಆಗಿರೋ ಸಾಕಾಗಿಲ್ವೇನು? ಇನ್ನು ಅವ್ರನ್ನೆಲ್ಲ ಕರೆದು ನಮ್ಮ ಮನೆಗೆ ಅವ್ರಿಗೂ ಎಲ್ಲ ಬಾಯಿಗೆಲ್ಲ ಅಂಟ್ಕೊಂಬಂಗ್ ಮಾಡಿ ಸ್ಪೂನ್ ತೆಗಿಯಕ್ ಆಗ್ದಂಗ್